ಕೇಳಿಸ್ಕೊಂಡ್ಯಾ ಫ್ರೆಂಡು? ಕೇಳಿಸ್ಕೊಂಡ್ಯಾ? ನಿಂಗೇನು ಸರ್ಪ್ರೈಸ್ ಅಂತೆ. ಇಷ್ಟೆಲ್ಲ ಆಸಕ್ತಿ ತೋರಿಸ್ತಿದ್ದಾಳೆ ಅಂದ್ಮೇಲೆ ನೀ ಸುಮ್ಮನಿರೋದು ತಪ್ಪಾಗತ್ತೆ. ಏನ್ ಫ್ರೆಂಡು, ನಿದ್ದೆ ಬರ್ತಿಲ್ವಾ? ತಲೆಗೆ ಹುಳ ಬಿಟ್ಟು ನಿದ್ದೆ ಬರ್ತಿಲ್ವಾ ಅಂತ ಕೇಳ್ತಿರಲ್ಲ ಗೆಳತಿ. ಈಗ ಏನ್ ನಿರ್ಧಾರ ಮಾಡಿದೆ ಅದು ಹೇಳು. ಅದು ನಾನು ನಾನು ನೀನು ನಾನು ಅಯ್ಯೋ ರಾಮ, ನನಗಿಲ್ಲಿ ಟೆನ್ಷನ್ ಆಗ್ತಾ ಇದೆ. ನೀ ನೋಡಿದ್ರೆ ರಾಗ ಎಳಿತಾ ಇದೀಯ, ನಾನು ಅಂತ. ಏನು ಅಂತ ಹೇಳು. ಅದು ನಾನು ನಾಳೆ ಭಾಗ್ಯವ್ರ ಹತ್ರ ನನ್ನ ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಫ್ರೆಂಡು, ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳು. ನನ್ನ ಪ್ರೀತಿ ವಿಷಯನ ನಾಳೆ ಭಾಗ್ಯವ್ರ ಹತ್ರ ಹೇಳ್ತೀನಿ ಅಂತಂದೆ. ನಿನ್ ಬಾಯಿಲಿ ಈ ಮಾತು ಕೇಳೋದಕ್ಕೆ ಎಷ್ಟು ಕಾಡಿಸ್ಬಿಟ್ಟೆ ಅಲ್ಲ ನೀನು. ಒಟ್ಟಲ್ಲಿ ನನ್ ಜನ್ಮ ಸಾರ್ಥಕ ಆಯ್ತು. ಪುಣ್ಯಾತ್ಮ ನೀನು. ಕೊನೆಗೂ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಗೆಳತಿ. ನನ್ಗೆ ನಿದ್ದೆನೆ ಬರ್ತಿಲ್ಲ, ತುಂಬಾ ಭಯ ಆಗ್ತಿದೆ. ಈಗ ನೀನ್ ಇಷ್ಟು ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ನೋಡು, ಆ ಭಗವಂತ ನಿನ್ ಜೊತೆ ನಿಲ್ತಾನೆ. ಏನ್ ಯೋಚನೆ ಮಾಡ್ಬೇಡ, ನೆಮ್ಮದಿಯಾಗಿ ಮಲ್ಕೋ ಫ್ರೆಂಡು. ನಾನು ಅಷ್ಟೇ ಕಣ್ ತುಂಬಾ ನಿದ್ದೆ ಮಾಡ್ತೀನಿ. ಗೆಳತಿ, ನೀವೇನು ಮಲ್ಗಿಲ್ವಾ? ಅದು ನೀನ್ ಏನ್ ನಿರ್ಧಾರ ತಗೋತೀಯ ಅಂತ ಯೋಚನೆ ಮಾಡ್ತಿದ್ದೆ ನೋಡು, ಆ ಭಯದಲ್ಲಿ ನಿದ್ದೆನೇ ಬರ್ಲಿಲ್ಲ. ನೀನು ಭಾಗ್ಯನ ಹತ್ರ ನಿನ್ ಪ್ರೀತಿನ ಹೇಳ್ಕೊತೀನಿ ಅಂತ ಹೇಳ್ದಿಯಲ್ಲ, ಮುಗೀತು. ಇನ್ ನಾನು ನೆಮ್ಮದಿಯಾಗಿ ಮಲ್ಕೋತೀನಿ. ಸರಿ ಗೆಳತಿ, ಗುಡ್ ನೈಟ್. ಸರಿ, ನೀನು ಮಲ್ಕೋ, ಆಮೇಲೆ ಬೆಳಗ್ಗೆ ಚೆನ್ನಾಗಿ ರೆಡಿ ಆಗ್ಬಾ. ಗುಡ್ ನೈಟ್. ಆಯ್ತು ಗೆಳತಿ. ದೇವ್ರೆ, ಕೊನೆಗೂ ಹೊಳ್ಮೇಲೆ ಕರುಣೆ ತೋರಿಸ್ದಿಯಲ್ಲಪ್ಪ. ಅವಳ ಜೀವನಕ್ಕೆ ಒಂದ್ ದಾರಿ ಮಾಡಿಕೊಟ್ಟಿಯಲ್ಲ ಭಗವಂತ. ಭಾಗ್ಯ, ಕಾಫಿ ಇಲ್ಲೇ ಮಾಡ್ತೀನಿ ಕಣ, ಸುಮ್ನೆ ಒಳಗಡೆ ಗ್ಯಾಸ್ ಉರ್ಸೋದು ಯಾಕಂತ. ಅಮ್ಮ, ಕಾಫಿ ಮಾಡಿ ಎಲ್ರಿಗೂ ಕೊಟ್ಟು ಆಯ್ತು. ನಿಂದು ಕಿಚನ್ ಅಲ್ಲೇ ಇದೆ, ತಗೊಂಡ್ಕೊಡಿ. ಕಾಫಿ ಮಾಡ್ಬಿಟ್ಟಿಯಾ ಅಷ್ಟು ಬೇಗ? ತಿಂಡಿಗೆ ಏನಾದ್ರು ಹೆಚ್ಕೊಡ್ಲಾ? ಅಮ್ಮ, ತಿಂಡಿ ರೆಡಿನೇ ಆಗೋಯ್ತು. ಇನ್ನೇನ್ ತರಕಾರಿ ಹೆಚ್ಕೊಡ್ತೀಯಾ? ತಿಂಡಿನೂ ಮಾಡ್ಬಿಟ್ಟಿಯಾ ನೀನು ಅಷ್ಟು ಬೇಗ? ಅಲ್ಲಮ್ಮ, ಮಕ್ಳಿಗೆ ಲೇಟ್ ಆಗಲ್ವಾ? ಅವ್ರ ಸ್ಕೂಲು ಕಾಲೇಜ್ ಹೊರಡಕ್ ಮುಂಚೆ ರೆಡಿ ಮಾಡ್ಬಿಟ್ಟು ಬಾಕ್ಸ್ಗೂ ಹಾಕಿಟ್ಬಿಟ್ಟಿದೀನಿ. ನೀನ್ ಆ ಬಾಕ್ಸ್ನ ಅವ್ರಿಗೆ ಕೊಟ್ಬಿಡು ಅಷ್ಟೇ. ಸರಿ, ಬ್ಯಾಗ್ ತರ್ತೀನಿ. ಯಾರೇ ಪೂಜೆ ಮಾಡ್ತಾ ಇರೋದು? ಏನ್ ಬೀಗ್ತೇಮ್ಮ? ಏನ್ ವಿಶೇಷ? ಯಾರ್ದಾರು ಹುಡ್ದಬ್ಬನಾ ಅಥವಾ ನಿಮ್ ಮದ್ವೆ ದಿವ್ಸನಾ? ಮದ್ವೆನೂ ಇಲ್ಲ, ಹುಟ್ಟದಬ್ಬನೂ ಇಲ್ಲ. ಆದ್ರೆ ಇವತ್ತು ವಿಶೇಷ ದಿನ, ಅದಂತೂ ನಿಜ. ಅದೇ ಏನ್ ವಿಶೇಷ ದಿನ ಅಂತೆ? ಯಾಕೆ? ಸಮಯ ಬಂದಾಗ ನಿನಗೆ ಗೊತ್ತಾಗ. ಸಮಯ ಬಂದಾಗ ಏನತ್ತೆ? ಏನ್ ಹೇಳ್ತಿದ್ದೀರಿ? ಅಯ್ಯ ರಾಮ, ಸಮಯ ಬಂದಾಗ ಗೊತ್ತಾಗತ್ತೆ ಅಂದ್ರೆ ಏನತ್ತೆ ಅಂತ ಕೇಳ್ತೀಯಲ್ಲ. ಸಣ್ಣದಾಗಿ ಹೇಳ್ಬೇಕು ಅಂದ್ರೆ, ಇವತ್ತಿಂದ ನಿನ್ ಬದುಕಲ್ಲಿ ಹೊಸ ತಿರುವು ಶುರು ಆಗತ್ತೆ. ಅಯ್ಯೋ, ನಿಮ್ ಮಹನವ್ರಿಗೆ ಆರ್ತಿನೇ ಕೊಡ್ಲಿಲ್ಲ ನೋಡು. ಏನ್ ಮರ್ವೋ. ಏನೇ ಭಾಗ್ಯ, ನಿಮ್ಮತ್ತೆ ಏನೇನೋ ಮಾತಾಡ್ತಿದಾರೆ? ಅಮ್ಮ, ನಮ್ಗೆ ಹೊಸ ಹೊಸ ಆರ್ಡರ್ಗಳು ಸಿಕ್ತಿದ್ಯಲ್ಲಮ್ಮ, ಅದಕ್ಕೆ ಹಾಗೆ ಹೇಳಿರ್ಬೇಕು.
ಹಲೋ ಗೆಳತಿ. ಏನ್ ಫ್ರೆಂಡು, ಭಾಗ್ಯಂಗೆ ನಿನ್ ಪ್ರೀತಿ ಹೇಳ್ಕೊಳಕ್ಕೆ ಎಲ್ಲ ತಯಾರಿ ಆಯ್ತಾ? ನೋಡಿ ಹೇಗ್ ಕೇಳ್ತಿದ್ದೀರಾ. ನೀವು ಕೇಳೋವಾಗ ಎಷ್ಟು ಈಸಿ ಕೆಲಸನಪ್ಪ ಅನ್ಕೋಬೇಕು. ನನಗಿಲ್ಲಿ ಕೈ ಶಿವರ್ ಆಗ್ತಾ ಇದೆ, ಬೆವರು ಕಿತ್ಕೊಂಡ್ ಬರ್ತಾ ಇದೆ. ಲೆಟರ್ ಬರೆಯಕ್ಕೆ ಆಗ್ತಾ ಇಲ್ಲ ಗೆಳತಿ. ಪತ್ರ ಪತ್ರ ಬರೀತಿದೀಯಾ? ಹಾ ಗೆಳತಿ, ಹೌದು. ಅಯ್ಯೋ ಫ್ರೆಂಡು, ನೀನ್ ಯಾವ ಕಾಲದಲ್ಲಿ ಇದೀಯಾ? ಈ ಪತ್ರ ಬರೆಯೋದು ಕೊಡೋದು ಇದೆಲ್ಲ ನಮ್ಮ ಯಜಮಾನ್ರ ಕಾಲಕ್ಕೆ ಮುಗ್ದೋಯ್ತು. ನೀ ನೋಡಿದ್ರೆ ಇನ್ನೂ ಅದನ್ನೇ ಮಾಡ್ತಾ ಕೂತಿದೀಯಾ? ನೀನೊಂಥರ ಹೊಸ ತರ ಏನಾದ್ರು ಮಾಡೋ. ಏನಂದ್ರೆ ಇಲ್ಲಿ ನೋಡು, ಈ ಪಿಕ್ಚರಲ್ಲೆಲ್ಲ ತೋರಿಸ್ತಾರಲ್ಲ, ಹೀರೋ ಒಂದು ಕೆಂಪು ಗುಲಾಬಿ ತಂದಿದ್ದೆ ಕೆಲ್ಸ ಮಂಡಿ ಮೇಲೆ ಕೂತ್ಕೊಂಡು ಅವನ್ ಪ್ರೀತಿ ಹೇಳ್ಕೊತಾನೆ. ಆತರ ಮಾಡು. ಬೇಡವಾ? ಸರಿ, ಈ ತಾಂಬೂಲದಲ್ಲಿ ಎಲ್ಲ ಹೂವು ಹಣ್ಣು ಎಲ್ಲ ಇಟ್ಕೊಂಡು ಅವ್ರ ಪ್ರೀತಿ ಹೇಳ್ಕೊತಾರ ನೋಡು, ಆ ತರನು ಮಾಡು. ಅದು ಚೆನ್ನಾಗಿರುತ್ತೆ. ಅದು ಒಂಥರ ಹೊಸ ತರ. ಅತ್ತೆ ಗೆಳತಿ, ಭಾಗ್ಯ ಅವ್ರು ಬಂದ್ಬಿಟ್ರ? ಎಲ್ಲ ಕೇಳಿಸ್ಕೊಂಡ್ಬಿಟ್ರ? ನೀವ್ ನೋಡ್ಕೊಂಡ್ ಮಾತಾಡ್ಬೇಕು ತಾನೆ. ಯಾಕೆ ಗೆಳತಿ ಹೀಗ್ ಮಾಡಿದ್ರಿ? ಏನಾಯ್ತತೆ? ಯಾರ ಹತ್ರ ಮಾತಾಡ್ತಿದ್ದೀರಿ? ಮಹಿಳಾ ಸಂಘದವರು. ಯಾಕತ್ತೆ ಒಂಥರ ಇದ್ದೀರಿ? ಏನಾದ್ರು ಸಮಸ್ಯೆನಾ? ಇಲ್ಲಪ್ಪ, ನಂಗೆ ಸನ್ಮಾನ ಮಾಡ್ತಾರಂತೆ. ಹೌದಾ? ಮಾತಾಡಿ. ಮೇಡಮ್ ಆರ್ಡರ್. ಓಹ್, ಬಂದ್ರಾ? ಒಂದ್ ನಿಮಿಷ ದುಡ್ಡು ತರ್ತೀನಿ. ಥ್ಯಾಂಕ್ ಯು. ಹೇ ಭಾಗ್ಯ, ಏನ್ ಅಷ್ಟು ಖುಷಿಯಾಗಿದ್ಯಾ? ಏನಿದು? ಇದಾತೆ, ಇದು ಆದಿಯವರಿಗೆ ಗಿಫ್ಟ್, ಸರ್ಪ್ರೈಸ್ ಗಿಫ್ಟ್. ಕೇಳಿಸ್ಕೊಂಡ್ಯಾ ಫ್ರೆಂಡು? ಕೇಳಿಸ್ಕೊಂಡ್ಯಾ? ನಿಂಗೇನು ಸರ್ಪ್ರೈಸ್ ಅಂತೆ. ಇಷ್ಟೆಲ್ಲ ಆಸಕ್ತಿ ತೋರಿಸ್ತಿದ್ದಾಳೆ ಅಂದ್ಮೇಲೆ ನೀ ಸುಮ್ಮನಿರೋದು ತಪ್ಪಾಗತ್ತೆ. ಇವತ್ತು ಬೇಕಾದಾಗ್ಲಿ ನೀನ್ ಹೇಳ್ಬೇಕು ಅಷ್ಟೆ. ಎಲ್ಲಿ ಬರ್ತೀಯ ಅಂತ ಹೇಳಷ್ಟೆ. ಈಗ ಮನೆಗೆ ಬರ್ತೀಯೋ ಅಥವಾ ಗೃಹ ಪ್ರವೇಶದ ಮನೆಗೆ ಬರ್ತೀಯೋ? ಗೆಳತಿ, ಕೇಟರಿಂಗ್ ಜಾಗಕ್ಕೆ ಬರ್ತೀನಿ. ಕ್ಯಾಟ್ರಿಂಗ್ ಅಲ್ಲೇ ಹೇಳ್ತೀಯಾ? ಸರಿ, ಬೇಗ ಬಾ. ಹಾ ಸರಿ. ಭಾಗ್ಯ, ಅದು ನೀನೇನಾದ್ರು ಫೋನ್ ಮಾಡಿದ್ಯಾ? ಎಲ್ಲಿದ್ದಾನಂತವನು? ಇಲ್ಲ ಅತ್ತೆ, ನಾನೇನ್ ಫೋನ್ ಮಾಡಿಲ್ಲ. ಅಲ್ಲ, ಇಷ್ಟೊತ್ತಿಗೆ ಬರ್ಬೇಕಿತ್ತು, ಯಾಕೆ ಬಂದಿಲ್ಲ ಅಂತ. ಅತ್ತೆ, ನೀವ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಿದ್ದೀರಿ? ಬರ್ತಾರ್ ಬಿಡಿ. ನೀರ್ ಖಾಲಿ ಆಗಿದೆ, ನಾನು ನೀರ್ ತುಂಬಿಸ್ಕೊಂಡ್ ಬರ್ತೀನಿ. ಏನ್ ಫ್ರೆಂಡು ಇದು? ಈ ಪಾಟಿ ಚೆನ್ನಾಗ್ ಕಾಣ್ತಿದ್ಯಾ? ನಿನಗೆ ಮದುಮಗನ್ ಲಕ್ಷಣ ಇದೆ, ಹಾಗೆ ಕಾಣ್ತಾ ಇದೀಯ. ಥೇಟ್ ಇವಾಗ್ಲೇ ಹೋಗಿ ಭಾಗ್ಯಂಗೆ ನಿನ್ ಪ್ರೀತಿ ಹೇಳ್ಕೊಂಡ್ಬಿಡು. ಈಗ ಅವಳು
ಅದೇ ಅವ್ರೆ ಏನಿದು? ಅಲ್ಲ ನಾವಿಲ್ಲಿ ಕೇಟ್ರಿಂಗ್ ಮಾಡಕ್ ಅಷ್ಟೇ ಬಂದಿರೋದು ಅಂತ ಮರ್ತ್ ಹೋಗ್ಬಿಟ್ರೆ ಏನು? ಅಲ್ಲ ಈ ತರ ರೆಡಿಯಾಗಿ ಬಂದಿದ್ದೀರಾ, ನೀವೇ ಒಳ್ಳೆ ಮನೆ ಓನರ್ ತರ ಕಾಣ್ತಿದ್ದೀರಾ. ಹೌದು, ಇದೇನಿದು ಕೈಯಲ್ಲಿ? ಅದು ಅದು ಓ, ತಾಂಬೂಲದ ತಟ್ಟೆ ಇಲ್ಲಿದ್ಯಾ? ನಾನ್ ಮನೆಯೆಲ್ಲ ಹುಡ್ಕಾಡ್ತಾ ಇದ್ದೀನಿ. ಅಮ್ಮ ಅತ್ತೆ, ಅದು ಏನಾಯ್ತತ್ತೆ? ಏನಿಲ್ಲಪ್ಪ, ಏನಿಲ್ಲ. ಅಲ್ಲ, ಫ್ರೆಂಡ್ಗೆ ಅದೇನೋ ಕೊಡ್ಬೇಕು ಅಂದೆ, ಕೊಡ್ಲೇ ಇಲ್ಲ. ಅಯ್ಯೋ ಮರ್ತೇ ಬಿಟ್ಟಿದೆ, ಇರಿ ತಗೊಂಡ್ ಬರ್ತೀನಿ. ತಗೊಳ್ಳಿ. ಅದೇವ್ರೆ, ಇದನ್ನ ಮೊದ್ಲು ನಿಮ್ಗೆ ತೋರಿಸ್ತಾ ಇರೋದು. ನಿಮಗೆ ಅಂತ ಮಾಡಿಸ್ಕೊಂಡ್ ಬಂದಿರೋ ಟೀ ಶರ್ಟ್, ಹೋಗಿ ಹಾಕೊಂಡ್ ಬನ್ನಿ. ತುಂಬಾ ಚೆನ್ನಾಗಿದೆ. ಅಲ್ಲ ಭಾಗ್ಯ, ಇದನ್ನೆಲ್ಲ ಯಾಕೆ ಕೊಡಕ್ ಹೋದ್ರಿ ಅಂತ? ನೀವೇ ಹೇಳಿಲ್ವಾ ಬ್ರ್ಯಾಂಡಿಂಗು ಅದು ಇದು ಅಂತ, ಅದಕ್ಕೆ. ನಮ್ ಕೆಲ್ಸಕ್ಕೋಸ್ಕರ ನೀವ್ ತುಂಬಾನೇ ಕಷ್ಟ ಪಡ್ತಿದ್ದೀರಿ, ಅದಕ್ಕೆ ನಿಮ್ಗೋಸ್ಕರ ಏನಾದ್ರು ಸ್ಪೆಷಲ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಇದನ್ನ ಮಾಡಿಸ್ದೆ. ನಿಮ್ಗೆ ಇದನ್ನ ಹಾಕೊಳ್ಳೋದಕ್ಕೆ ಬೇಜಾರು ಮುಜುಗರ ಏನು ಇಲ್ಲ ಅಂತ ಅನ್ಕೊಂಡಿದೀನಿ. ಬೇಜಾರು ಯಾಕೆ? ಇನ್ಫ್ಯಾಕ್ಟ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಬೇಗ ಹಾಕೊಂಡ್ ಬನ್ನಿ, ಇನ್ನೂ ತುಂಬಾ ಕೆಲ್ಸ ಇದೆ. ಶುರು ಮಾಡ್ತೀನಿ. ಹೇಳ್ತಿ ಈಗೇನ್ ಮಾಡೋದು? ಹಾಕು, ಪಾಪ ತಂದ್ಕೊಟ್ಟಿದ್ದಾಳೆ, ಹಾಕೊಳ್ತಾ ಇದ್ರೆ ಬೇಜಾರ್ ಮಾಡ್ಕೊತಾಳೆ. ಸರಿ. ಫ್ರೆಂಡ್